ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮವ ಜಾನ್ ಮಾತಾಡ್ತಾ ಇದ್ದೀನಿ. ಮಾದೇಪುರ ಕ್ಷೇತ್ರ ಈ ಸಿ ವಿ ರಾಮನಗರ ಕ್ಷೇತ್ರದ ಭಾಗ ಸೆಂಟ್ರು ನಲ್ಲಿದ್ದೀನಿ. ಇದು ಮಾದೇಪುರ ಕ್ಷೇತ್ರಕ್ಕೆ ಸೇರುತ್ತೆ. ಮಿಂಟಿನಲ್ ರೋಡು ಚಲಗಟ್ಟಕ್ಕೆ ಹೋಗುತ್ತೆ, ನಾಗಸಂದ್ರಕ್ಕೆ ಹೋಗುತ್ತೆ. ಆ ರಸ್ತೆ ನೋಡಿ, ಆ ರಸ್ತೆ ಇದು. ಈ ಕಡೆ ಏರ್ಪೋರ್ಟು. ಈ ಏರ್ಪೋರ್ಟ್ ಪಕ್ಕದಲ್ಲಿ ನೋಡ್ರಿ ಕಸ 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 ಕಸ. ಈ ಕ್ಲೀನ್ ಮಾಡೋರು ಯಾರೂ ಇಲ್ಲ. ಇದೇನಾಗ್ಬಿಟ್ಟಿದೆ ಅಂದ್ರೆ ಒಂದು ಗಾರ್ಬೇಜ್ ಮಾಫಿಯಾ. ನಾನು ಪ್ರತಿ ದಿವಸ ಹೇಳ್ತೀನಿ, ಇದೊಂದು ಗಾರ್ಬೇಜ್ ಮಾಫಿಯಾ. ನೋಡಿ ಎಷ್ಟು ಕಸ ಇದೆ. ಎಷ್ಟು ಕಸ ಇದೆ ನೋಡಿ. ಇದು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇರುವ ಕಂಪನಿಗಳು. ಏಕೆಂದ್ರೆ ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ಕೆಲಸಕ್ಕೆ ಹೋಗುವ ಇದು ಒಂದು ದೊಡ್ಡ ರಸ್ತೆ. ಮಲ್ಟಿ ಮಿಲಿಯನರ್ ಕಂಪನಿಗೆ ದೇಶಕ್ಕೆ ಅವಮಾನ ಆಗುತ್ತೆ. ಇದು ಬೆಂಗಳೂರುಗಳ ಅವಮಾನ ಆಗೋದು, ದೇಶಕ್ಕೆ ಅವಮಾನ ಆಗುತ್ತೋ. ಈ ರಾಷ್ಟ್ರದ್ರೋಹಿಗಳು ಏನು ಇವತ್ತು ಎರಡು ಭಾಗ ಇಟ್ಕೊಬಿಟ್ಟಿದ್ದಾರೆ. ಸಿ ವಿ ರಾಮನವರು ಒಂದು, ಈ ಮಾದೇಪುರ ಕ್ಷೇತ್ರವನ್ನು. ದ್ರೋಹಿಗಳು ಅವ್ರ ಹೆಸರು ಹೇಳಕ್ಕೆ ನಾಚಿಕೆ ಆಗತ್ತೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇವತ್ತು ಸರ್ಕಾರದಿಂದ ವಸೂಲಿ ಮಾಡ್ತಾರೆ. ಇವತ್ತು ನೋಡಿದ್ರೆ ಇಡೀ ಮಾದೇಪುರ ಈ ಸಿ ವಿ ರಾಮನಗರನ ನಾಶ ಮಾಡಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರೆ ಗಾರ್ಬೇಜು 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 ಗಾರ್ಬೇಜು. ಪ್ರತಿ ದಿವಸ ನೋಡಿ, ಇಲ್ಲಿ ನಿಂತ್ಕೊಂಡು ಇನ್ಸ್ಪೆಕ್ಟರ್ಗೆ, AWಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲರಿಗೂ ಮಾತಾಡಿದ್ದೀನಿ. 15 ದಿವಸ ಸಿ ವಿ ರಾಮನಗರವ್ರು ತೆಗಿಬೇಕಂತೆ. ವಾರ್ಡ್ 113 15 ದಿವಸ 115 ಅವ್ರು ತೆಗಿಬೇಕಂತೆ. ಈ 15 ದಿವಸ ನೋಡಿ ಎಷ್ಟು ಕಸ ನೋಡಿ. ಇದು ಒಂದು ರೋಡನ್ನ, ಒಂದು ಫುಟ್ಪಾತ್ ಮಾಡೋಣ. ಸಾರ್ವಜನಿಕರು ಈ ರೋಡ್ಗೆ ಲಕ್ಷಾಂತರ ಜನ ನಡ್ಕೊಂಡು ಹೋಗೋ ಜನ ಇದ್ದಾರೆ. ಯಾಕಂದ್ರೆ ತುಂಬಾ ಜನ ಇದು ಒಂದು ಯಾಕಂದ್ರೆ IT BT ಏನು ಅಂತ ಇದೆಯೋ ಇಡೀ ಬೆಂಗಳೂರಿನಲ್ಲಿ ಇವತ್ತು ಜೀವನಾಡಿ IT BT ಇದೆಯೋ, ಆ ಜೀವನಾಡಿನೇ ಇದು ಒಂದು ಕ್ಷೇತ್ರ. ಯಾಕಂದ್ರೆ ಈ ಕಡೆ ನೋಡಿದ್ರೆ ಒಂದು 20 ಇಂದ 25 ನೋಡಿ, ಈ ಕಡೆ ಒಂದು 25 ಕಂಪನಿಗಳಿರುತ್ತೆ. ಈ ಗಿಡಗಳ ಆ ಕಡೆ ಒಂದು 25 ಕಂಪನಿಗಳೈತೆ. 20 ಇಲ್ಲ, ಒಂದು 50 ಮೇಲೆ ಇರುತ್ತೆ. ಈ ಕಡೆ ಒಂದು 50,000 ಕಂಪನಿಗಳೈತೆ. ಅಂತ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಇವತ್ತು ಈ ಕಸದ ಒಂದು ಗುಂಪಾಗ್ಬಿಟ್ಟಿದೆ. ದಯವಿಟ್ಟು ಮೊನ್ನೆ ನಮ್ಮ GBA ಕಮಿಷನರ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇದು ಕೂಡಲೇ ಇದನ್ನು ಕ್ಲಿಯರ್ ಮಾಡಿ ಇಲ್ಲಿ ಫುಟ್ಪಾತ್, 2 ಕಡೆ ಫುಟ್ಪಾತ್ ಮಾಡಬೇಕು. ನೋಡಿ ನಡ್ಕೊಂಡು ಹೋಗ್ತಾರೆ. ಗಾಡಿ ಗಿಡಿ ಹೊಡೆದ್ರೆ ನೋಡಿ, ಗಾಡಿ ಗಿಡಿ ಹೊಡೆದ್ರೆ ಏನಾಗುತ್ತೆ ನೋಡಿ, ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ. ಇವತ್ತು ಹಾಲಿಡೇ ಇರೋದು, ರಜಾ ಘೋಷಣೆ ಆಗಿರೋದು. ಈ ಹಾಲಿಡೇ ಇರೋದ್ರಿಂದ ಕಡಿಮೆ ಆಗ್ತಾ ಜನ ಕಡಿಮೆ ಇದೆ, ಇಲ್ಲಾಂದ್ರೆ ತುಂಬ ಜನ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ವಾರ್ಡ್ 113 ಇರೋರ್ಗೆ ಹೇಳ್ತೀನಿ, ಈ ವಾರ್ಡ್ 15 ಇರೋದು ಏನು ಈ ಮಾದೇಪುರ ಕ್ಷೇತ್ರ, ಅವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಕಸನ ತೆಗಿರಿ. ಇದು ನಮ್ಮ ದೇಶದಲ್ಲಿ ಅನೇಕ ಜನ ಇವತ್ತು ಫಾರಿನರ್ಸು ಇಲ್ಲಿ ಬಂದು ಹೋಗ್ತಾರೆ. ಯಾಕಂದರೆ ಇಲ್ಲಿ ಫಾರಿನರ್ಸ್ ಬಂದ್ರೇ ಇಲ್ಲಿ ವ್ಯಾಪಾರ ಇರೋದು. ಈ ಬೆಂಗಳೂರು ಇಷ್ಟು ದೊಡ್ಡ ಬೆಳೆದಿದೆ ಅಂತ ಕಾರಣ ಅಂದರೆ ಫಾರಿನರ್ಸು ಅಲ್ಲಿ ಬಂದು ಇಲ್ಲಿ ವ್ಯಾಪಾರಕ್ಕೆ ಅನ್ಸ್ತಾ ಬರ್ತಾರೆ. ಅಂಥ ಸ್ಥಳದಲ್ಲಿ ಇಂಥ ಒಂದು ದೊಡ್ಡ ಗಾರ್ಬೇಜ್ ಇದ್ದರೆ, ಇಷ್ಟು ಒಂದು ದೊಡ್ಡ ಗಾರ್ಬೇಜ್ ಇದೆ ಅಂದರೆ ಯಾವ ಥರ ನೋಡಿ. ಇದು ಗಾರ್ಬೇಜ್ ಏನಕ್ಕೆ ಬರುತ್ತೆ ಅಂದರೆ, ಇವರು ಮನೆ ಹೋಗಿ ಕಲೆಕ್ಟ್ ಮಾಡೋದಿಲ್ಲ. ಕಲೆಕ್ಟ್ ಮಾಡಿಲ್ಲ ಅಂದರೆ ಅವ್ರು ಎತ್ಕೊಂಡು ಬಂದು ಇಲ್ಲಿ ಎಸೆಯೋದು. ಆಮೇಲೆ ಹೋಟೆಲ್ನವರು ನೋಡಿ, ಈ ಯಾರು ಹೋಟೆಲ್ನವ್ರು ನೋಡಿ, ಹೋಟೆಲ್ನವ್ರು ಬಂದು ಎಸೆದಿದ್ದಾರೆ. ಈ ಚಿಕನ್ ವೇಸ್ಟ್ಗಳಿದೆ ನೋಡಿ, ಅದು ಐತೆ. ಈ ಕೆಟ್ಟೋಗಿರೋದು ಹೋಟೆಲ್ದು ಯಾರು ಎಲ್ಲ ತೊಗೊಂಡು ಬಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋದು. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸ್ಬೇಕು. ಇದು ಒಂದು ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಈ 2 ಕ್ಷೇತ್ರ, ಸಿ ವಿ ರಾಮನಗರ, ಮಾದೇಪುರ. ಗಾರ್ಬೇಜ್ ಗಾರ್ಬೇಜ್ ಗಾರ್ಬೇಜ್. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಕೂಡಲೇ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಕ್ಲೀನ್ ಮಾಡಿಸ್ತೀನಿ.
ನಿಂತ್ಕೊಂಡು ಇದನ್ನು ಕ್ಲೀನ್ ಮಾಡಿಸ್ತೀನಿ, ಸಾರ್ವಜನಿಕ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಒಂದು ಫುಟ್ಪಾತು ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್, ಒಂದೇ ಮಾತ್ರ.